ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತೊಂದು ಜಮೀನು ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 11 ಎಕರೆ 20 ಗುಂಟೆ ಇರತಕ್ಕಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ. ನೀವಿಲ್ಲಿ ನೋಡಿ, ಇದು ತಾರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಖಾಲಿ ಜಮೀನು. ನೀವು ತಾರೋಡಿಂದ ಕೆಳಗಡೆ ಇಳಿದ್ರೇ ನಿಮಗೆ ಈ ಜಮೀನು ಸಿಗುತ್ತೆ. ಜಮೀನು ಚೆನ್ನಾಗಿದೆ. ಈ ಜಮೀನು ಬಂದು ಚಳ್ಳಕೆರೆಯಿಂದ ಕೇವಲ 50 ಕಿಲೋಮೀಟರ್ ದೂರ ಇದೆ. ಹಾಗೆ ಚಿತ್ರದುರ್ಗದಿಂದ 70 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ 250 ಕಿಲೋಮೀಟರ್ ಆಗುತ್ತೆ. ಹಾಗೆ ಬಳ್ಳಾರಿಯಿಂದ ಈ ಜಮೀನಿಗೆ 80 ಕಿಲೋಮೀಟರ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನೀವಿಲ್ಲಿ ನೋಡಿ, ಈ ಜಮೀನು ಬಂದು ಸ್ಕ್ವೇರ್ ಶೇಪಲ್ಲಿದೆ. ಈ ಜಮೀನಿನಲ್ಲಿ ತಗ್ಗು ದಿಬ್ಬ ಆ ಥರ ಏನಿಲ್ಲ. ಜಮೀನು ತುಂಬ ಚೆನ್ನಾಗಿದೆ. ಬನ್ನಿ, ಈ ಜಮೀನಿನ ಬೌಂಡ್ರಿ ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಿಮಗೆ ಇಲ್ಲಿ ಲೆಫ್ಟ್ ಸೈಡು ಬದಿಯಲ್ಲಿ ಹೊಂಗೆ ಮರಗಳೆಲ್ಲ ಬೆಳ್ಕೊಂಡಿದ್ದಾವೆ ನೋಡ್ರಿ. ಇದೆಲ್ಲ ಈ ಜಮೀನಿನ ಎಡಗಡೆ ಬೌಂಡ್ರಿ. ಹಾಗೆ ನಿಮಗೆ ಲಾಸ್ಟಲ್ಲಿ ಕೆಲವೊಂದು ಗಿಡ ಕಾಣಿಸ್ತಿದೆ ನೋಡಿ, ಹೆಂಡಲ್ಲಿ ಮಧ್ಯದಲ್ಲಿ ಇದೆಯಲ್ಲ. ಸೊ ಅಲ್ಲಿವರೆಗೂ ಈ ಜಮೀನು ಹೋಗುತ್ತೆ. ನಿಮಗೆ ಬಲಭಾಗದ ಬೌಂಡ್ರಿ ನೋಡೋದಾದರೆ, ಬಲಭಾಗದ ಬೌಂಡ್ರಿಗೆ ನಿಮಗೂ ಗಿಡನೂ ಕಾಣಿಸುತ್ತೆ. ಆಲ್ಮೋಸ್ಟ್ ನಿಮಗೆ ಬಲಭಾಗದ ಸೈಡ್ಗೆ ತಂತಿ ಬೇಲಿ ವ್ಯವಸ್ಥೆ ಪಕ್ಕದ ಜಮೀನವರು ಮಾಡಿರೋದ್ರಿಂದ ನಿಮಗೆ ಬಲಗಡೆ ಸೈಡು ತಂತಿ ಬೇಲಿ ವ್ಯವಸ್ಥೆ ಇರೋದ್ರಿಂದ ನೀವು ಬೇಲಿ ಹಾಕ್ಸೋ ನೆಸೆಸಿಟಿ ಇರಲ್ಲ. ಹಾಗೆ ಜಮೀನಿನ ಹಿಂಭಾಗ ನೋಡೋದಾದರೆ ತಾರೋಡ್ ಇದೆ. ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ. ಸೊ ಒಂದು ಹೊಂಗೆ ಮರ ಬೆಳೆದಿದೆಯಲ್ಲ, ಅದು ಸಿಮಿ ಜಾಲಿ ಗಿಡ ಎಲ್ಲ ಬೆಳ್ಕೊಂಡಿದೆ ನೋಡ್ರಿ. ಸೊ ಇದೆಲ್ಲ ಈ ಜಮೀನಿನ ಹಿಂಭಾಗದ ಬೌಂಡ್ರಿ. ಈ ಜಮೀನು ಬಂದು ತಾರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು. ನಿಮಗೆ ದಾರಿದೇನು ಸಮಸ್ಯೆ ಇಲ್ಲ. ಈ ಜಮೀನು 2 ವಿಲೇಜ್ ಮಧ್ಯನೂ ಬರುತ್ತೆ. ನಿಮಗೆ ವಿಲೇಜು ಹತ್ರ ಇದೆ. ಜಮೀನು ಬಂದು ಪ್ಯೂರ್ ರೆಡ್ ಸಾಯಿಲ್ ಇದೆ. ನೀವು ನೋಡ್ತಾ ಇರ್ಬೋದು ನೋಡ್ರಿ. ತುಂಬ ಚೆನ್ನಾಗಿದೆ ಇದು ಮಣ್ಣು. ಇದರಲ್ಲಿ ಒಂದು ಸಣ್ಣ ಪುಟ್ಟ ಕಲ್ಲು ಸಮೇತ ಕಾಣ್ತಾ ಇಲ್ಲ. ಇದರಲ್ಲಿ 3 ಪಾರ್ಟಿಷನ್ ಇದಾವೆ. ಜಮೀನಿನಲ್ಲಿ 3 ಭಾಗಗಳಾಗಿ ಮಾಡಿಕೊಂಡು ಈ ಫ್ಲ್ಯಾಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಬೋರ್ ಹಾಕ್ಸ್ಕೊಂಡ್ರೆ ಇಲ್ಲಿ ನೀರು ಬೀಳುತ್ತೆ. ಜಮೀನು ಇದು ತುಂಬ ಚೆನ್ನಾಗಿದೆ. ರೀಸೆಂಟಾಗಿ ಶೇಂಗಾ ಹಾಕ್ಕೊಂಡು ಕಟಿಂಗ್ ಮಾಡಿದ್ದಾರೆ. ನಿಮಗೆ ಕ್ಲಿಯರಾಗಿ ಕಾಣ್ತಿದೆ. ಏನಾದರೂ ಬೇಸಾಯ ಆದರೆ ಇದ್ರ ಮಣ್ಣಿನ ಕಲರ್ ತುಂಬ ಚೆನ್ನಾಗಿರುತ್ತೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ. ಜಮೀನಲ್ಲಿ ತಗ್ಗು ದಿಬ್ಬ ಆ ಥರ ಏನು ವೇರಿಯೇಷನ್ ಇಲ್ಲ. ನೀವು ಇದಕ್ಕೆ ಯಾವ ಥರ ಬೆಳೆ ಬೇಕಾದರೂ ಈ ಜಮೀನಿನಲ್ಲಿ ನೀವು ಬೆಳೆಬೋದು. ನೀವು ಬೋರಿನ ವ್ಯವಸ್ಥೆ ಮತ್ತು ಟೀಸಿನ ವ್ಯವಸ್ಥೆ ಮಾಡಿಕೊಂಡು ಇದಕ್ಕೆ ತಂತಿ ಬೇಲಿ ವ್ಯವಸ್ಥೆನ ಮಾಡಿದರೆ ಇದೊಂದು ಒಳ್ಳೆ ನೀರಾವರಿ ತೋಟ ಆಗಿ ನಾವು ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು, ಈ ತೋಟದ ಬಲಭಾಗದಲ್ಲೇ ಒಂದು ಒಳ್ಳೆ ತೋಟ ಇದೆ. ಅವರು ಕೋಳಿ ಫಾರಮ್ ಮಾಡಿಕೊಂಡು ಬೋರ್ ಹಾಕ್ಸ್ಕೊಂಡು ಸ್ವಲ್ಪ ಅಡಿಕೆ ಎಲ್ಲ ತೋಟ ಹೊಸದಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಅವ್ರ ತೋಟ. ಸೊ ಪಕ್ಕದ ತೋಟ ಆಗಿರೋದ್ರಿಂದ ಇದು ಮಣ್ಣು ಎಲ್ಲ ಸೇಮ್ ಇದೆ. ನೀವು ಅದೇ ಥರ ಇದನ್ನು ಡೆವಲಪ್ ಮಾಡ್ಬೋದು. ಈ ಜಮೀನು ಬಂದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ದಾರಿದೇನು ಸಮಸ್ಯೆ ಇಲ್ಲ. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು ಹಾಗೆ ಹೊಸಹಳ್ಳಿ ಹೋಬಳಿಗೆ ಬರ್ತಕ್ಕಂಥ ಒಂದು ಜಮೀನು. ನೀವು ಈ ಜಮೀನನ್ನು ನೋಡಬೇಕಂದ್ರೆ ಚಳ್ಳಕೆರೆ ಟು ಬಳ್ಳಾರಿ ಹೋಗೋ ಒಂದು ಮಾರ್ಗದಲ್ಲಿ ಬರಬೇಕಾಗುತ್ತೆ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರಾಟ ಮಾಡ್ತಿದ್ದಾರೆ. ನೀವಿಲ್ಲಿ ನೋಡಿ, ಸುಮಾರು ತೋಟಗಳಿದ್ದಾವೆ ಜಮೀನಿನ ಅಕ್ಕಪಕ್ಕ. ನಾನು ಅವಾಗಲೇ ಹೇಳಿದಾಗೆ ನೋಡಿ, ಇಲ್ಲಿ ಪಕ್ಕದಲ್ಲೇ ಕೋಳಿ ಶೆಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಅಡಿಕೆ ತೋಟ ಎಲ್ಲ ಹೊಸದಾಗಿ ಕಟ್ಟಿದ್ದಾರೆ. ನಿಮಗೆ ಒಂದು ಸೈಡು ತಂತಿ ಬೇಲಿನೂ ಸಿಗುತ್ತೆ. ಜಮೀನು ತುಂಬ ಚೆನ್ನಾಗಿದೆ. ರೋಡ್ ಕನ್ವೀನಿಯೆಂಟ್ ಆಗಿರ್ಬೋದು, LT ಲೈನ್ ಆಗಿರ್ಬೋದು, ಎಲ್ಲ ಹತ್ರನೇ ಇದೆ ಜಮೀನಲ್ಲಿ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 13ರಿಂದ 14 ಲಕ್ಷ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ತಗೋಬೇಕು ಅಥವಾ ಜಮೀನನ್ನು ಮಾರಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ.
ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.